ನಮಸ್ಕಾರ. ಲೇಟಾಗಿ ಬಂದಿದ್ದೀರಿ ಅಂತ ಎಲ್ಲ ಬೇಜಾರು ಮಾಡ್ಕೊಬಿಟ್ಟಿದ್ರು ಅಂತ ನೋಡ್ತೀವಿ. ಈ ಪವಿತ್ರವಾದಂಥ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿರ್ತಕ್ಕಂಥ ಈ ಸಂಸ್ಥೆಯ ಈ ಚರ್ಚಿನ ಎಲ್ಲ ಪ್ರಮುಖರಿಗೆ ನನ್ನ ನಮಸ್ಕಾರ ತಿಳಿಸಿ, ವೇದಿಕೆಯಂಥ ನಮ್ಮ ಆರ್ಚ್ ಬಿಷಪ್ ಸಾಹೇಬ್ರಾದಂಥ ಪೀಟರ್ ಮರ್ಷಾಡರವರೇ, ನಮ್ಮೆಲ್ಲರ ನಾಯಕರು, ಈ ಕ್ಷೇತ್ರದ ನಿಮ್ಮ ಜನಪ್ರಿಯ ಶಾಸಕರು ಮಾನ್ಯ ಶ್ರೀ ದಿನೇಶ್ ಗುಂಡೂರಾಯ್ರವರೇ, ಫಾದರ್ ಅಲ್ಮೇಲರಾಜ್ ಕ್ರೈಸ್ತನವರೇ, ಆರೋಗ್ಯ ಸ್ವಾಮಿಯವರೇ, ಜಾಕಬ್ ರವರೇ, ವೇದಿಕೆಯಲ್ಲಿರುವಂಥ ಮತ್ತು ಕೆಳಗಡೆ ಕೂತಿರುವಂಥ ಎಲ್ಲ ಧರ್ಮಗುರುಗಳೇ, ಮುಖ್ಯವಾಗಿ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಯುವಕ ಮಿತ್ರರೇ, ಪುಟಾಣಿ ಮಕ್ಕಳೇ, 125 ವರ್ಷ ತುಂಬಿದೆ ನಿಮ್ಮ ದೇವಾಲಯಕ್ಕೆ. ಈ 125 ವರ್ಷದ ಐತಿಹಾಸಿಕ ದಿನವನ್ನು ನಾವೆಲ್ಲ ಪಾಲ್ಗೊಂಡಿದ್ದೇವೆ. ನೀವು ಮುಖ್ಯಮಂತ್ರಿಗಳನ್ನು ಕರೆಸಿದ್ದೀರಿ. ನಾನು ಸಂಡೇ ಅವಾಯ್ಡ್ ಮಾಡಬೇಕು, ಸಂಡೇ ಕಾರ್ಯಕ್ರಮಗಳು ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ. ನಿನ್ನೆ ತಾನೇ ನಾನು ಕೇರಳಲ್ಲಿದ್ದೆ, ಮೊನ್ನೆ ದೆಹಲಿಲಿದ್ದೆ. ನಿಂತ್ಕೊಳ್ಳೋಕ್ಕೆ ಶಕ್ತಿ ಇರಲಿಲ್ಲ ರಾತ್ರಿ ನನಗೆ. ಆದರೆ ಇವತ್ತು ಬೆಳಗ್ಗೆ ಲೇಟಾಗಿ ಬಂದಿದ್ದೀನಿ. RSS ಸತ್ಸಂಗ ಅಂಥೇಳಿ, RSS ಅಂದರೆ ಇದರ RSS ಅಲ್ಲ, ಇನ್ನೊಂದು ರಾಧೇಶ್ಯಾಮ್ ಅಂಥೇಳಿ ದೇವನಹಳ್ಳಿತವು 1,00,000 ಜನ ಇದರಲ್ಲಿ. ನನಗೆ ಆಶ್ಚರ್ಯ ಆಯಿತು. 1.25 ಗಂಟೆ ಅಲ್ಲಿ ನಡೆದಂಥ ಸತ್ಸಂಗ, ಪಿನ್ ಡ್ರಾಪ್ ಸೈಲೆನ್ಸು. ಸೊ ಹಾಗೆ ವಿವಿಧ ರೀತಿ, ವಿವಿಧ ಧರ್ಮ ಆಚರಣೆ, ಭಕ್ತಿ ಮನೋಭಾವದಿಂದ ಜನರ ಶಾಂತಿಗೋಸ್ಕರ, ನೆಮ್ಮದಿಗೋಸ್ಕರ, ಎಲ್ಲದಕ್ಕೂ ಮೀರಿ ಸಮಾಜ ಸೇವೆ ಮತ್ತು ತನ್ನ ಆತ್ಮಶುದ್ಧಿ ಮಾಡಿಕೊಳ್ಳಲು ಸೇವೆ ಮಾಡೋಂಥದ್ದು ಇಡೀ ನಮ್ಮ ಪ್ರಪಂಚದಲ್ಲಿ ಭಾಳ ಪವಿತ್ರವಾದಂಥ ಸ್ಥಾನ ಹೊಂದಿದೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಇದರಲ್ಲಿ ನಾನು ನಂಬಿಕೆ ಇರೋನು. ಈಗ ಬಂದ ತಕ್ಷಣ ಜ್ಯೋತಿ ಬೆಳಗಿಸ್ತೋ, ಅಲ್ಲಿ ಕ್ಯಾಂಡಲ್ ಹಚ್ತೋ. ಹಿಂದೂ ಧರ್ಮದಲ್ಲಿ ಇದನ್ನು ಜ್ಯೋತಿ ಬೆಳಗಿಸ್ಬೇಕಾದ್ರೆ ಎಣ್ಣೆ ಬತ್ತಿ ಇಟ್ಬಿಟ್ಟು ದೀಪ ಬೆಳಗ್ತೇವೆ. ಅಲ್ಲಿ ಕ್ಯಾಂಡಲ್ ಹಚ್ತೇವೆ. ವಿವಿಧ ರೀತಿ ಇರ್ಬೋದು. ಒಂದು ದೇವಾಲಯದಲ್ಲಿ ಕೆಲವರು ವಿಗ್ರಹದ ಮೇಲೆ ದೇವರನ್ನು ನೋಡ್ತಾರೆ. ನೀವು ಹೆಂಗೆ ಮೇರಿ ಇಟ್ಟಿದ್ದೀರಿ, ಜೀಸಸ್ ಇಟ್ಟಿದ್ದೀರಿ, ಹಂಗೆ ಹಿಂದೂ ಧರ್ಮದಲ್ಲಿ ವಿವಿಧ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ. ಸಿಖ್ ಧರ್ಮದಲ್ಲಿ ಅವ್ರದ್ದೇ ಆದಂಥ ಆಚರಣೆ ಮಾಡ್ತಾರೆ. ಸೊ ಹಂಗೆ ಇವತ್ತು ಈ ಕಂಬ, ಧ್ವಜ ಕಂಬ, ಎಲ್ಲ ದೇವಾಲಯಗಳು ಕೂಡ ಇದು ಧ್ವಜ ಕಂಬ ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲೂ ಕೂಡ ನೋಡ್ತಾ ಇದ್ದೀರಿ. ಈಗ ತಾನೇ ಒಂದು ಕೊಂಬು ಇಂದ ನಿಮ್ಮ ಸಂದೇಶವನ್ನು, ಶಾಂತಿಯ ಸಂದೇಶವನ್ನು ನಮ್ಮ ಫಾದರ್ ಅವರು ಗಾಯನ ನುಡಿಸಿದ್ರು. ಆ ಮೇಕೆ ಕೊಂಬೋ, ದನದ ಕೊಂಬೋ, ಇಲ್ಲ ಯಾವುದೇ ಪ್ರಾಣಿ ಕೊಂಬೋದು, ಆ ಕೊಂಬಿಗೆ ಅದರಿಂದ ಆ ಶಕ್ತಿ ಏನು, ನಾದ ಏನು ಬರ್ತದೆ ಅಂಥೇಳಿ, ಗಾನ ಏನು ಬರ್ತದೆ ಅಂಥೇಳಿ ಆ ಪ್ರಾಣಿಗೂ ಗೊತ್ತಿಲ್ಲ, ಕೊಂಬಿಗೂ ಗೊತ್ತಿಲ್ಲ. ಈಗ ಇಲ್ಲಿ ಬಿದಿರು ಇಟ್ಕೊಂಡಿದ್ದೀವಿ. ಆ ಬಿದಿರು ಕೃಷ್ಣನ ಕೊರಳಾಯಿತು. ಆ ಬಿದಿರು ಹುಟ್ಟುವಾಗ ಆ ಬಿದಿರಿಗೆ ಗೊತ್ತಿಲ್ಲ ನನ್ನ ಕೈಲಿ ಇಂಥ ಒಂದು ಫ್ಲೂಟ್, ನೀವೆಲ್ಲ ಫ್ಲೂಟ್ ಅಂತ ಕರಿತೀರ, ಅದಕ್ಕೆ ನಾವು ಕೊಳಲು ಅಂತ ನಮ್ಮ ಭಾಷೆಗಳಲ್ಲಿ ಕರಿತೇವೆ.
ಅದಕ್ಕಂಥ ಶಕ್ತಿ ಇದೆ, ಅಷ್ಟು ಸ್ವಾರಸ್ಯವಾಗಿ ನಿಮ್ಮ ಮನಸ್ಸಿಗೆ ಶಾಂತಿ ಬರ್ತದೆ ಅನ್ನೋದು ಆ ಫ್ಲೂಟ್ಗಾಗಲಿ, ಆ ಕೊಳಲ್ಗಾಗಲಿ, ಆ ಬಿದಿರಿಗಾಗಲಿ ಗೊತ್ತಿಲ್ಲ. ಇಲ್ಲ, ಇಲ್ಲಿ ಶಂಕು ನೀವು ನೋಡಿದ್ದೀರಿ, ಆ ಶಂಕು ಸ್ನೇಹಿಲ್, ದೊಡ್ಡ ಸ್ನೇಹಿಲ್ ಆಗಿ ಶಂಕು ಆಗೋಯ್ತು ಸಮುದ್ರದಲ್ಲಿ. ಸೊ ಕೃಷ್ಣ ಕೂಡ ಯುದ್ಧ ಕರಿಬೇಕಾದ್ರೆ ಮಹಾಭಾರತದಲ್ಲಿ ಆ ಶಂಕುವಿಂದ, ನಾದದಿಂದ ಒಂದು ಕರೆಯನ್ನು ಕರೆಯುವಂಥ ಒಂದು ಇತಿಹಾಸವನ್ನು ನಾವು ನೋಡಿದ್ದೀವಿ. ಹಂಗೆ ನಮ್ಮ ಪ್ರಕೃತಿಯ ನಿಯಮ ಇದೆಯಲ್ಲ, ಯಾರನ್ನು ಕೂಡ ನಾವು ಅಲೆಗಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೆರ್ ಇಸ್ ಎ ಲಾ ಆಫ್ ನೇಚರ್. ಸೂರ್ಯ ಯಾವಾಗ ಹುಟ್ಟಬೇಕು, ಯಾವಾಗ ಮುಳುಗಬೇಕು ಅಂಥೇಳಿ. ಹಂಗೆ ಮನುಷ್ಯ ಹುಟ್ಟಿದಾಗ ಯಾರು ಯಾವ ಧರ್ಮದಲ್ಲಿ ಯಾವ ಜಾತಿಯಲ್ಲಿ ಹುಡ್ತೀವಿ ಅಂತ ನಾವು ಯಾರು ಅರ್ಜಿನೂ ಹಾಕ್ಕೊಳ್ಳಿಲ್ಲ. ನಮ್ಮ ಇತಿಹಾಸಕ್ಕೆ ನಮ್ಮ ಅನುಗುಣವಾಗಿ ನಾವು ಇದನ್ನೆಲ್ಲ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಯಾವ ಧರ್ಮದವರು ಇನ್ನೊಂದು ಧರ್ಮದವ್ರಿಗೆ ತೊಂದರೆ ಕೊಡಬೇಕು ಅಂತ ಯಾರೂ ಬಯಸಲಿಲ್ಲ. ಈಗ ನಿಮ್ಮ ಧರ್ಮ, ಕ್ರೈಸ್ತರ ಧರ್ಮ, ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಜನ ಟೀಕೆ ಮಾಡ್ತಾರೆ, ಟಿಪ್ಪಣಿ ಮಾಡ್ತಾರೆ. ಯಾರೇ ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ ಆರೋಗ್ಯನೇ ಹೆಚ್ಚು ಕಮ್ಮಿ ಆಗಬೇಕಾದ್ರೆ ಬೋರಿಂಗ್ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ರು, ಮಾತಾ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ರು. ಶಾಲೆಗೆ ಹೋಗ್ಬೇಕಾದ್ರೆ ಈಗೂ ಸೆಂಟ್ ಜೋಸೆಫ್ ಸ್ಕೂಲ್ದೇ ಸೀಟ್ ಬೇಕು, ಈಗೂ ಕ್ರೈಸ್ಟ್ ಇನ್ಸ್ಟಿಟ್ಯೂಷನ್ಗೆ ಸೀಟ್ ಬೇಕು, ಮೌಂಟ್ ಕಾರ್ಮಲ್ಕಲ್ಲೇ ಮಕ್ಕಳನ್ನೇ ಸೀಟ್ ಬೇಕು. ಸೊ ಲಾಭ ಬೇಕಾದ್ರೆ ಆಗ ಧರ್ಮ ಇರುವುದಿಲ್ಲ. ಲಾಭ ಇಲ್ಲದೆ ಹೋದಾಗ ಕೆಲವರೆಲ್ಲ ಇದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಹಂಗೆ ಇದನ್ನು ನಾವು ಮನುಷ್ಯತ್ವ, ದಿನೇಶ್ ಅವರು ಹೇಳ್ದಂಗೆ ನಮ್ಮ ಶಾಸಕರು, ನಾನು ಮಾನವೀಯತೆ ಮೇಲೆ ನಾವು ಇದನ್ನು ಇಟ್ಕೊಳ್ಬೇಕು, ಮೌಲ್ಯಗಳ ಮೇಲೆ, ಧರ್ಮದ ಮೇಲೆ. ಈಗ ಲೆಪ್ರಸಿ ಇನ್ಸ್ಟಿಟ್ಯೂಟ್ಗೆ ಹಿಂದೆ ಕ್ಯಾಬಿನೆಟಲ್ಲಿ ಒಂದು 50 ಎಕರೆನ ರಿನ್ಯೂ ಮಾಡ್ದೋ. ಹಿಂದೆ ಇವರು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಲೆಪ್ರಸಿ ಇನ್ಸ್ಟಿಟ್ಯೂಟಲ್ಲಿ ಯಾವುದೋ ಒಂದು ನಮ್ಮ ಸುಮ್ನಳ್ಳಿ ಜಾಗದಲ್ಲಿ ಲೆಪ್ರಸಿ ಇಲ್ಲ, ಯಾಕೆ ಇದನ್ನು ಕೊಡಬೇಕು ಅನ್ನೋದು ದೊಡ್ಡ ಚರ್ಚೆ, ನಮ್ಮಲ್ಲಿ ಇಂಟರ್ನಲ್ ಚರ್ಚೆ. ಸೊ ಆವತ್ತಿನ ಕಾಲದಲ್ಲಿ ಲೆಪ್ರಸಿ ಮಕ್ಕಳು ಸರ್ಕಾರ ಯಾರು ಆ ಜವಾಬ್ದಾರಿ ತೆಗೆದುಕೊಳ್ತಾ ಇದ್ದಾಗ ಈ ಸಮುದಾಯ ಲೆಪ್ರಸಿ ಯಾರಿಗೆ ಇರ್ತದೆ ಅವ್ರಿಗೆ ನಾವು ಔಷಧ ಕೊಟ್ಟು ಅವ್ರನ್ನ ಬದುಕನ್ನು ನೋಡಿ ಮಾನವೀಯತೆಯಲ್ಲಿ ಮೆರೆದಿದ್ದಾರಲ್ಲ, ಅದಕ್ಕೆ ನಾವು ಗೌರವ ಕೊಡಬೇಕು, ಅದಕ್ಕೆ ನಾವು ರಿನ್ಯೂವಲ್ ಮಾಡಬೇಕು ಅಂತೇಳಿ ಆವತ್ತಿನ ಕಾಲದಲ್ಲಿ ನಾವು ತೀರ್ಮಾನವನ್ನು ಮಾಡಿದೋ. ಹಂಗೆ ನಾನು ಕೂಡ ಕನಕಪುರದಲ್ಲಿ 1 ವರ್ಷ ಸೈಂಟ್ ರೀಟಾಸ್ ಸ್ಕೂಲಲ್ಲಿ ಓದಿದೆ, ಆಮೇಲೆ NPS ಸ್ಕೂಲಲ್ಲಿ ಓದೆ, ಆಮೇಲೆ ಕಾರ್ಮಲ್ ಸ್ಕೂಲಲ್ಲಿ ಓದಿದೆ. ನನಗೆ ಗೊತ್ತಿದೆ ಯಾವ ರೀತಿ ಎಲ್ಲೋ ಧರ್ಮದ ಬಗ್ಗೆ ಎಲ್ಲೂ ಯಾರು ಇದನ್ನು ಮಾಡಿ, ನೀವು ಬದಲಾವಣೆ ಮಾಡ್ಕೊಳ್ಳಿ, ಇದನ್ನು ಮಾಡಿ ಅಂತ ಯಾರು ಎಲ್ಲೂ ಒತ್ತಾಯ ಮಾಡ್ತಾ ಇಲ್ಲ. ಅವ್ರವ್ರ ಭಾವನೆ, ಅವ್ರವ್ರ ಜಾತಿ, ಅವ್ರವ್ರ ಬದುಕು, ಅವ್ರವ್ರ ನಂಬಿಕೆ. ಮರಕ್ಕೆ ಇಲ್ಲಿ ಮರ ಇದೆಯಪ್ಪ, ತೆಂಗಿನ ಮರ ಇದೆ, ಬೇರೆ ಬೇರೆ ಮರಗಳೆಲ್ಲ ಇಲ್ಲಿ ನಿಂತಿದೆ. ಮರಕ್ಕೆ ಬೇರೆ ಎಷ್ಟು ಮುಖ್ಯ, ನಮ್ಮ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟು ಮುಖ್ಯ. ಸೊ ಹಂಗೆ ಅಡಿಪಾಯ ಫೌಂಡೇಶನ್ ಇದೆಯಲ್ಲ, ಈ ಫೌಂಡೇಶನ್ನು ಏನು ಈ ಚರ್ಚ್ ಫೌಂಡೇಶನ್ ಇದೆಯಲ್ಲ, 250 ವರ್ಷ 125 ವರ್ಷ ಆಗಿದೆ. ಆ ಫೌಂಡೇಶನ್ ಭದ್ರ ಇರ್ತಾನೆ, ಈ ಬಿಲ್ಡಿಂಗು ಇಷ್ಟು ವರ್ಷ 125 ವರ್ಷ ಆದರೂ ನಿಂತ್ಕೊಳ್ಳಿಕ್ಕೆ ಸಾಧ್ಯ. ಹಂಗೆ ಮನುಷ್ಯನಿಗೆ ತನ್ನ ಬದುಕಿನ ಮೇಲೆ, ತನ್ನ ನಂಬಿಕೆ ಮೇಲೆ ಅಪಾರವಾದಂಥ ಈ ಕಾಲು ಗಟ್ಟಿರಿರ್ತಾನೆ, ನಾನು ನಿಂತ್ಕೊಳ್ಳೋಕೆ ಸಾಧ್ಯ, ಕಾಲು ಗಟ್ಟಿಲ್ಲ ಹೆಂಗೆ ನಿಂತ್ಕೊಳ್ಳೋಕೆ ಸಾಧ್ಯ? ಹಂಗೆ ನಾವು ಏನು ನಮ್ಮ ತತ್ವ ಇದೆ, ನಮ್ಮ ವಿಶ್ವಾಸ ಇದೆ, ನಮ್ಮ ಜ್ಞಾನದ ಭಂಡಾರದಲ್ಲಿ ಬದುಕಲಿಕ್ಕೆ ಪ್ರಕೃತಿಯ ಜೊತೆಯಲ್ಲಿ ನಾವೆಲ್ಲ ಕೂಡ ನಾವು ಕೆಲಸವನ್ನು ನಾವು ಮಾಡಬೇಕು. ಸೊ ಹಂಗೆ ಎಷ್ಟೇ ಆದರೂ ಕೂಡ ಮಾನವೀಯತೆ ಭಾಳ ಮುಖ್ಯ. ಪ್ರೀತಿ, ವಿಶ್ವಾಸ ಇವೆಲ್ಲ ಕೂಡ ಒಬ್ರಿಗೊಬ್ರಿಗೂ. ಇವತ್ತು ಮಕ್ಕಳು ಈಗ ತಾನೇ ಭರತನಾಟ್ಯ ಮಾಡಿದ್ರು. ಏನು ಕ್ರಿಶ್ಚಿಯನ್ ಸಮುದಾಯದ ಮೂಲನ ಭರತನಾಟ್ಯ? ಏನಿಲ್ವಲ್ಲ, ಯಾರು ಬೇಕಾದ್ರೂ ಭರತನಾಟ್ಯ ಆಡ್ಬೋದು. ಭರತನಾಟ್ಯ ಈ ಭಾಗದ, ನಮ್ಮ ದಕ್ಷಿಣ ಭಾರತದ ಒಂದು ಭಾಗ್ಯದ ಒಂದು ಸಂಸ್ಕೃತಿ. ಆ ಸಂಸ್ಕೃತಿಗೆ ಏನಾದ್ರು ಜಾತಿ ಇದೆಯಾ? ಸಂಸ್ಕೃತಿಗೆ ಜಾತಿ ಇಲ್ಲ. ನಟನೆಗೆ ಏನಾದ್ರು ಜಾತಿ ಇದೆಯಾ? ನಮ್ಮನ್ನು ಒಬ್ಬರು ಭಾಷೆನ ಸಂಬೋಧನೆ ಮಾಡಬೇಕು, ಅದಕ್ಕೇನಾದ್ರು ಒಂದು ಮಧ್ಯ ಏನಾದ್ರು ಭಾಗ ಇದೆಯಾ? ಏನೂ ಇಲ್ಲ. ಹಂಗೆ ಇವತ್ತು ನಾವು ಫಸ್ಟು ಮಾನವೀಯತೆ ಬಗ್ಗೆ ನಾವು ಚಿಂತೆ ಮಾಡ್ತಾ ಇದ್ದೀವಿ. ದೇವರು ಪ್ರತಿಯೊಬ್ಬನ ಹೃದಯದಲ್ಲೂ ಇದ್ದಾನೆ. ಇದೇ ತಾನೇ ಎಲ್ಲ ಧರ್ಮದಲ್ಲೂ, ಯೇಸುರವರಾಗಲಿ, ಹಿಂದೂ ಧರ್ಮದವರಾಗಲಿ, ಬೌದ್ಧ ಆಗಲಿ,
ಎಲ್ಲರೂ ಕೂಡ ಎಲ್ಲ ಧರ್ಮದಲ್ಲೂ ಕೂಡ ಇದೇ ತಾನೇ ಹೇಳಿದ್ದು, ಎಲ್ಲ ಕಡೆ ದೇವರು ಇದ್ದಾನೆ ಅನ್ನೋ ಒಂದು ವಿಚಾರವನ್ನು. ಸೊ ಸಮಾನತೆ ಮತ್ತು ಸೋದರತ್ವ. ಸೊ ಹಂಗೆ ಇವತ್ತು ಕುವೆಂಪುರವರ ಹಾಡನ್ನು ನಾವು ಪ್ರತಿ ಸಂದರ್ಭದಲ್ಲೂ ಸರ್ಕಾರದ ಶಾಲೆಯಲ್ಲಿರ್ಬೋದು, ಸರ್ಕಾರದ ಕಾರ್ಯಕ್ರಮದಲ್ಲಿ ಇದೊಂದು ಶಾಂತಿಯ ತೋಟ ಅಂತ ನಾವು ಮತ್ತೆ ಹೇಳ್ತೇವೆ. ಶಾಂತಿ ತೋಟ ಎಲ್ಲಿ? ಎಲ್ಲ ಒಗ್ಗಟ್ಟಾಗಿದ್ದಾಗ ಶಾಂತಿಯ ತೋಟ. ಸೊ ಇದಕ್ಕೆ ನಾವು ಮಾಡಬೇಕು. ಇವತ್ತು ಈ ಸಂಸ್ಥೆ, ನಾನು ಕೇಳ್ತಾ ಇದ್ದೆ, ಇದು ಈ ಸ್ಕೂಲ್ ಅರ್ಥ ಏನು ಅಂತ. ಇದೇನು ಇಮ್ಯಾಲಿಕೇಟ್ ಕಾನ್ಸೆಪ್ಷನ್ ಚರ್ಚ್ ಅಂತ, ಇದಕ್ಕೆ ಅರ್ಥ ಏನು ಅಂತ ನಮ್ಮ ಆರ್ಚ್ ಬಿಷಪ್ ಸಾಹೇಬ್ರಿಗೆ ಕೇಳ್ತಾ ಇದೆ. ಸೊ ಅವ್ರು ಹೇಳ್ತಾ ಇದ್ರು ಪೀಸ್ ಅಲ್ಲ, ಪ್ಯೂರಿಟಿ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಸೊ ಹಂಗೆ ಇವತ್ತು ಆ ಪ್ಯೂರಿಟಿಗೆ ಎಲ್ಲೂ ಕೂಡ ಅಶುದ್ಧತೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪ್ಯೂರಿಟಿ ಬಗ್ಗೆ ಈ ಚರ್ಚು 125 ವರ್ಷ ಇತಿಹಾಸ ಇದೆ. ಸಾವಿರಾರು ಜನ ವಿದ್ಯಾರ್ಥಿಗಳು ಇಲ್ಲಿಂದ ಹೊರಹೊಮ್ಮಿದ್ದಾರೆ. ದೇಶಕ್ಕೊಂದು ದೊಡ್ಡ ಆಸ್ತಿಯಾಗಿದ್ದಾರೆ, ಸಮುದಾಯಕ್ಕೆ ಒಂದು ಆಸ್ತಿಯಾಗಿದ್ದಾರೆ. ಇಂಥ ಜಾಗಕ್ಕೆ ಬಂದು ನಾನು ಕೂಡ ಶುಭ ಹಾರೈಸಬೇಕು. ನಮ್ಮ ದಿನೇಶ್ ಗುಂಡೂರಾಯರು ಅವರ ಕ್ಷೇತ್ರದಲ್ಲಿ ನೀವೆಲ್ಲ ಬೆಂಬಲವಾಗಿ ನಿಂತಿದ್ದೀರಿ. ಇನ್ನು ಸದಾ ಬೆಂಬಲವಾಗಿ ಅವ್ರ ಜೊತೆ ಇದ್ದು ಇನ್ನು ಅವ್ರ ಕೈಯನ್ನು ಬಲಪಡಿಸಬೇಕು ಅನ್ನೋ ದೃಷ್ಟಿಯಿಂದ ನಿಮಗೆಲ್ಲ ಸಂದೇಶವನ್ನು ಕೊಡಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಅವರು ಈ ಶಾಲೆ ಮತ್ತು ಈ ಜಾಗದ ಅಭಿವೃದ್ಧಿಗೋಸ್ಕರ ನನಗೆ ಸಹಾಯ ಮಾಡಬೇಕು ಸರ್ಕಾರದ ವತಿಯಿಂದ ಅಂತ ಹೇಳಿದ್ದಾರೆ. ನಾನು ಇನ್ನೊಂದು ವಾರ 15 ದಿನದಲ್ಲೇ ಅವ್ರನ್ನ ಕರೆಸ್ಕೊಂಡು ಈ ಮ್ಯಾನೇಜ್ಮೆಂಟನ್ನು ಕರೆಸಿ ಯಾವ ರೀತಿ ಸಹಾಯ ಮಾಡೋಕ್ಕಾಗ್ಬೋದು. ಯಾಕೆಂದರೆ ಬಂದುಬಿಟ್ಟಿದ್ದೀನಿ ಮುಖ್ಯಮಂತ್ರಿ, ಬಂದ ಮೇಲೆ ಏನಾದ್ರು ನಿಮಗೂ ಲಾಭ ಆಗಬೇಕಲ್ಲ, ಈ ಚಪ್ಪಾಳೆಗೂ ಶಕ್ತಿ ಸಿಗಬೇಕು. ನೋಡಿ ಎಷ್ಟು ಜೋರಾಗಿ ಚಪ್ಪಾಳೆ ಹೊಡಿತಾ ಇದ್ದೀರ. ಸೊ ಹಂಗೆ ಲಾಭ ಆಗಬೇಕಲ್ಲ. ಸೊ ಒಳ್ಳೇದಾಗಲಿ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ಸೊ ನೀವು ಕೂಡ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಎಲ್ಲ ಚೆನ್ನಾಗಿ ಕಟ್ಟಬೇಕು. ಹಿಂದೆ ಯಾರು ಚೆನ್ನಾಗಿ ಇಲ್ಲಿ ಓದಿದ್ದಾರೆ, ಮಾಡಿದ್ದಾರೆ, ಅನುಕೂಲವಾಗಿದ್ದಾರೆ, ಅವ್ರಿಗೆಲ್ಲ ಒಳ್ಳೇದಾಗಬೇಕು. ಕರೆಸಿ ಶುಭವಾಗಲಿ. ಯಾವತ್ತಿದ್ರೂ ಕೂಡ ನಾನು ನಿಮ್ಮ ಜೊತೆ ನನಗೂ ಕೂಡ ಗಾಂಧಿನಗರ ಕ್ಷೇತ್ರ ಜನತೆ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇದೆ. ನೀವೆಲ್ಲ 100 ವರ್ಷದ ಇತಿಹಾಸ ಇರುವಂಥ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ನಿಮ್ಮ ಮಕ್ಕಳನ್ನೆಲ್ಲ ಕಳಿಸ್ತಾ ಇದ್ದೀರಿ, ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ ಅಂತೇಳಿ ಹಾರೈಸಿ ಮತ್ತೊಮ್ಮೆ ಆರ್ಚ್ ಬಿಷಪ್ರವ್ರಿಗೆ ಅವರು ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರ ತಿಳಿಸಿ, ಶಾಸಕರಿಗೆ ಮತ್ತು ನಮ್ಮ ಚರ್ಚಿನ ಫಾದರ್ ಅವರು ಕೂಡ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.